ಎಳೆಯರ ರಾಮಾಯಣದ ಅಧ್ಯಾಯ ವರಕೊಟ್ಟು ಕೆಟ್ಟಿದ್ದಾಯಿತು. ಉಪ ಅಧ್ಯಾಯ ಪಿತೃವಾಕ್ಯ ಪಾಲನೆ. ಕೈಕೇಯಿ ಕರೆಯುತ್ತಿದ್ದಾಳೆ ಎಂದು ತಿಳಿದ ಕೂಡಲೇ ರಾಮನು ತನ್ನ ಅರಮನೆಯಿಂದ ರಾಜಬೀದಿಯ ಮಾರ್ಗವಾಗಿ ಕೈಕೇಯಿಯ ಅರಮನೆಯ ಕಡೆಗೆ ಹೊರಟನು. ದಾರಿಯಲ್ಲಿ ಸಿಕ್ಕಿದ ಚೌಕಗಳನ್ನು, ದೇವಾಲಯಗಳನ್ನು, ಗ್ರಾಮ ದೇವತೆಯ ಗುಡಿಗಳನ್ನು, ಪಾಠಶಾಲೆಗಳನ್ನು ಪ್ರದಕ್ಷಿಣಾಕಾರವಾಗಿ ಬಳಸಿಕೊಂಡು ಹೋದನು. ಜನರು ತನಗೆ ನೀಡಿದ ಆರತಿ ಅಕ್ಷತೆಗಳನ್ನು ಸ್ವೀಕರಿಸುತ್ತಾ ಮುಗುಳ್ನಗುತ್ತಾ ಶ್ರೀರಾಮನು ಕೈಕೇಯಿಯ ಅರಮನೆಗೆ ಬಂದನು. ಕೈಕೇಯಿಯ ಅರಮನೆಯಲ್ಲಿಯ ದೃಶ್ಯವನ್ನು ನೋಡಿ ಅವನು ದಿಗ್ಭ್ರಾಂತನಾಗಿ ನಿಂತುಬಿಟ್ಟನು. ಅವನಿಗೆ ಬಹಳ ಸಂಕಟವಾಯಿತು. ಒಂದು ಕಡೆ ತಂದೆ ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಮತ್ತೊಂದು ಕಡೆ ಕೈಕೇಯಿ ತನ್ನನ್ನೇ ದುರುದುರು ನೋಡುತ್ತಾ ನಿಂತಿದ್ದಾಳೆ. ರಾಮನು ಕೈಕೇಯಿಗೆ ನಮಸ್ಕಾರ ಮಾಡಿ, ಚಿಕ್ಕಮ್ಮ, ತಂದೆಯವರು ಏಕೆ ಎಷ್ಟು ದುಃಖಿತರಾಗಿದ್ದಾರೆ? ನನ್ನನ್ನು ಕಂಡು ಮಾತನಾಡುತ್ತಿಲ್ಲವಲ್ಲ, ಇದಕ್ಕೆ ಕಾರಣವೇನು? ಅರಿಯದೆ ನಾನೇನಾದರೂ ತಪ್ಪು ಮಾಡಿದ್ದೇನೆ ಎಂದು ಕೇಳಿದನು. ಕೈಕೇಯಿ, ರಾಮ, ನಾನು ತಂದೆಯವರನ್ನು ಅವರು ನನಗೆ ಹಿಂದೆ ಕೊಟ್ಟಿದ್ದ 2 ವರಗಳನ್ನು ನೀಡುವಂತೆ ಕೇಳಿದೆ. ಅವರು ಕೇಳಿದ ವರ ಕೊಡುತ್ತೇನೆ ಎಂದು ಮೊದಲು ಪ್ರತಿಜ್ಞೆ ಮಾಡಿದರು. ಈಗ ಅದನ್ನು ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುತ್ತಿದ್ದಾರೆ. ಇದರಿಂದ ಆಡಿದ ಮಾತಿಗೆ ತಪ್ಪಿದರು ಎಂಬ ಅಪಕೀರ್ತಿ ಅವರಿಗೆ ಬರುತ್ತದೆ. ನನ್ನ ಮಾತನ್ನು ನೀನು ನೆರವೇರಿಸಿದರೆ ನಿನ್ನ ತಂದೆಗೆ ಬರುವ ಅಪಕೀರ್ತಿ ತಪ್ಪುತ್ತದೆ. ನೀನು ನನ್ನ ಮಾತನ್ನು ನೆರವೇರಿಸುತ್ತೀಯಾ ಇಲ್ಲವಾ ಹೇಳು ಎಂದು ಕೇಳಿದಳು. ರಾಮನು ಕೈಕೇಯಿ ಹೇಳಿದ ಮಾತನ್ನು ಕೇಳಿದ. ಅವಳ ಮಾತಿನ ಧಾಟಿಯನ್ನು ಕೊಂಡವನಿಗೆ ಆಶ್ಚರ್ಯವಾಯಿತು. ಇದೇಕೆ ಚಿಕ್ಕಮ್ಮ ಈ ರೀತಿ ಕಠೋರವಾಗಿ ಮಾತನಾಡುತ್ತಿದ್ದಾಳೆ ಎಂದುಕೊಂಡ. ಆನಂತರ ನಿಧಾನವಾಗಿ ಹೇಳಿದ, ಚಿಕ್ಕಮ್ಮ, ತಂದೆಯವರು ಮಾತು ಕೊಟ್ಟಿದ್ದಾರೆ ಎನ್ನುತ್ತೀಯೇ? ಅಂದ ಮೇಲೆ ವಿಷಯ ಮುಗಿದು ಹೋಯಿತು. ಅವರು ಹೇಳಿದ್ದು ಏನೇ ಆಗಿರಲಿ ನಾನು ನಡೆಸಿಯೇ ತೀರುತ್ತೇನೆ. ತಂದೆಯವರ ಮಾತನ್ನು ಎಂದಿಗೂ ಮೀರಲಾರೆ. ಅವರಿಗೆ ಕೆಟ್ಟ ಹೆಸರು ತರಲಾರೆ. ಈಗಲಾದರೂ ಹೇಳು, ನಾನು ಮಾಡಬೇಕಾದ ಕೆಲಸ ಏನು? ಕೈಕೇಯಿ ಹೇಳಿದಳು, ರಾಮ, ನಿನ್ನ ಬದಲು ಈಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಮತ್ತು ನೀನು ನಾರು ಮುಡಿಯಿಟ್ಟು 14 ವರ್ಷ ಕಾಲ ವನವಾಸಕ್ಕೆ ಹೋಗಬೇಕು. ಇದೇ ನಾನು ನಿನ್ನ ತಂದೆಯವರಿಂದ ಕೇಳಿರುವ ವರ. ಬೇರೆ ಯಾರಿಗಾದರೂ ಆಗಿದ್ದರೆ ಈ ಮಾತು ಕೇಳಿಯ ಪ್ರಜ್ಞೆ ತಪ್ಪಿ ಹೋಗುತ್ತಿತ್ತು ಅಥವಾ ತಮಗೆ ಒದಗಿದ ದುರ್ಗತಿಯಿಂದ ಅಪಾರವಾದ ದುಃಖವಾಗುತ್ತಿತ್ತು. ಆದರೆ ರಾಮ ಸ್ಥಿತಪ್ರಜ್ಞ, ಸತ್ಯಸಂಧ, ಆಡಿದ ಮಾತಿಗೆ ಎಂದೂ ತಪ್ಪದವನು. ತಾನು ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎಂಬುದನ್ನು ಕೇಳಿ ಅವನು ಸ್ವಲ್ಪವೂ ವಿಚಲಿತನಾಗಲಿಲ್ಲ. ಬದಲಾಗಿ ನಸುನಗುತ್ತಾ, ಚಿಕ್ಕಮ್ಮ, ಇಷ್ಟು ಮಾತ್ರವೇ? ಇದಕ್ಕಾಗಿ ತಂದೆಯವರು ಯಾಕೆ ಇಷ್ಟೊಂದು ಚಿಂತಿಸಬೇಕು? ಅವರೇ ವಿಷಯ ತಿಳಿಸಬಹುದಿತ್ತಲ್ಲ. ನಾನು ರಾಜನಾದರೇನು, ಭರತನು ರಾಜನಾದರೇನು, ನನಗಂತೂ ಸ್ವಲ್ಪವೂ ವ್ಯತ್ಯಾಸ ಕಾಣುತ್ತಿಲ್ಲ. ಭರತನು ರಾಜನಾದರೆ ನನಗೆ ನಿಜವಾಗಿಯೂ ತುಂಬ ಸಂತೋಷ. ನಾನು ಅವನಿಗೆ ಸಂಪೂರ್ಣ ಯಶಸ್ಸನ್ನು ಕೋರುತ್ತೇನೆ. ಚಿಕ್ಕಮ್ಮ, ಸ್ವಲ್ಪವೂ ಯೋಚಿಸಬೇಡ. ನಾನು ಕೂಡಲೇ ನಾರು ಮಡಿಯುಟ್ಟು ವನವಾಸಕ್ಕೆ ತೆರಳುತ್ತೇನೆ ಎಂದ. ದಶರಥನಿಗೆ ರಾಮ ಹೇಳಿದ ಮಾತುಗಳನ್ನು ಕೇಳಿ ಜೀವವೇ ಹೋದಂತಾಯಿತು. ತನ್ನ ಜೀವನದ ಮೇಲೆ ಅಸಹ್ಯ ಉಂಟಾಯಿತು. ಕೈಕೇಯನ್ನು ಕಂಡು ದ್ವೇಷ ಉಕ್ಕೇರಿ ಬಂತು. ಛೀ, ಪಾಪಿ ಪಾಪಿ ಎನ್ನುತ್ತಾ ಮತ್ತೊಮ್ಮೆ ಮೂರ್ಛೆ ಹೋದ. ರಾಮ ಮತ್ತೆ ಹೇಳಿದ, ಚಿಕ್ಕಮ್ಮ, ನೀನು ಚಿಂತಿಸಬೇಡ. ತಂದೆಯವರು ನಿನಗೆ ಕೊಟ್ಟ ಮಾತನ್ನು ನಾನು ನೆರವೇರಿಸುತ್ತೇನೆ. ತಂದೆ ತಾಯಿಗಳ ಮಾತನ್ನು ಪಾಲಿಸುವುದೇ ಮಕ್ಕಳ ಕರ್ತವ್ಯ ಎಂದು ನಾನು ನಂಬಿದ್ದೇನೆ. ನನ್ನ ಪ್ರೀತಿ ಪಾತ್ರಲಾದ ಸೀತೆಯನ್ನಾಗಲಿ ಅಥವಾ ನನ್ನ ಜೀವಕ್ಕೆ ಜೀವವಾಗಿರುವ ಲಕ್ಷ್ಮಣನನ್ನಾಗಲಿ ಬಿಟ್ಟು ಇರುತ್ತೇನೆ. ಆದರೆ ತಂದೆಯವರ ಮಾತನ್ನು ಮಾತ್ರ ಖಂಡಿತ ಮೀರುವುದಿಲ್ಲ. ಅದರಲ್ಲೂ ನಿನ್ನ ಆಸೆ ಎಂದ ಮೇಲೆ ಅದು ನನಗೆ ಆಜ್ಞೆಯ ಸಮಾನ. ನಿನ್ನ ಮಾತನ್ನು ನಾನೆಂದು ಮೀರಿದ್ದೇನೆ ಹೇಳು? ನಾನು ಈಗಲೇ ಕಾಡಿಗೆ ಹೊರಡುತ್ತೇನೆ. ತಂದೆಯವರನ್ನು ಸಮಾಧಾನಪಡಿಸು. ಭರತನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ನಡೆಯಲಿ ಎಂದು ಹೇಳಿ ಕೈಕೇಯಿಗೆ ನಮಸ್ಕರಿಸಿ ಹೊರಹೊರಟ. ರಾಮ ಹೇಳಿದ ಮಾತುಗಳನ್ನೆಲ್ಲ ದಶರಥ ಕೇಳಿಸಿಕೊಂಡ. ಅವನಿಗೆ ದುಃಖ ಉಮ್ಮಳಿಸಿ ಬಂತು. ಪಟ್ಟಾಭಿಷೇಕ ಮಾಡಿಸಿಕೊಳ್ಳಬೇಕಾದ ರಾಮನು ಕಾಡಿಗೆ ಹೊರಡುವುದಕ್ಕೆ ಸಂತೋಷದಿಂದ ಒಪ್ಪಿಕೊಂಡುದನ್ನು ನೋಡಿ ಅವನಿಗೆ ಸಂಕಟವಾಯಿತು. ಸಂತೋಷದ ಸಮಾರಂಭ ನಡೆಯಬೇಕಾದ ಕಡೆಗೆ ಅನ್ಯಾಯ ಅಕೃತ್ಯಗಳು ನಡೆಯುತ್ತಿರುವುದನ್ನು ನೋಡಿ ವೃದ್ಧರಾಜನ ಎದೆ ಒಡೆದು ಹೋಯಿತು. ಅಯ್ಯೋ, ಇದನ್ನೆಲ್ಲ ನೋಡಲು ನಾನು ಇನ್ನೂ ಬದುಕಿದ್ದೇನಲ್ಲ ಎಂದು ಗೋಳಾಡಿದ. ಕೈಕೇಯಿಯನ್ನು ಕುರಿತು, ಪಾಪಿ, ನೀನೇ ಇದಕ್ಕೆಲ್ಲ ಕಾರಣ. ಇದನ್ನೆಲ್ಲ ನೋಡಿಯೋ ನಿನಗೆ ದುಃಖವಾಗುವುದಿಲ್ಲವೇ ಎಂದು ಕೇಳುತ್ತಾ ಮತ್ತೆ ಮೂರ್ಛೆ ಬಿದ್ದ. ಆದರೆ ಕೈಕೇಯಿಗೆ ಮಾತ್ರ ಸ್ವಲ್ಪವೂ ಮರುಕವಾಗಲಿ ದುಃಖವಾಗಲಿ ಉಂಟಾಗಲಿಲ್ಲ. ರಾಮನು ಕೈಕೇಯಿಯಿಂದ ಬೀಳ್ಕೊಂಡು ಹೊರಗೆ ಬಂದನು. ಅಷ್ಟು ಹೊತ್ತಿಗೆ ಅವನು ಕಾಡಿಗೆ ಹೋಗುವ ವಿಷಯ ಕೈಕೇಯಿಯ ಅರಮನೆಯ ಸೇವಕರ ಮುಖಾಂತರ ಎಲ್ಲರಿಗೂ ತಿಳಿದು ಹೋಗಿತ್ತು. ಪುರಜನರು, ರಾಮನ ಗೆಳೆಯರು ಸುದ್ದಿಯನ್ನು ಕೇಳಿ ದಿಗ್ಭ್ರಾಂತರಾಗಿ ಓಡಿ ಬಂದರು. ಅವರೆಲ್ಲರಲ್ಲೂ ದುಃಖ, ಕೋಪ, ಉದ್ವಿಗ್ನತೆಗಳು ಕಂಡುಬರುತ್ತಿದ್ದವು. ರಾಮನು ಕಾಡಿಗೆ ಹೋಗಬೇಕು ಎನ್ನುವ ಸಂಗತಿಯನ್ನು ಅವರಿಗೆ ನಂಬಲು ಸಾಧ್ಯವೇ ಆಗಲಿಲ್ಲ. ಅವರೆಲ್ಲ ರಾಮನ ಸುತ್ತಲೂ ಗುಂಪು ಕೂಡಿದರು. ರಾಮ,
ನೀನು ನಮ್ಮ ಮುಂದಿನ ಮಹಾರಾಜ, ನೀನು ಕಾಡಿಗೆ ಹೋಗಕೂಡದು, ನೀನು ಕಾಡಿಗೆ ಹೋಗಲು ನಾವು ಬಿಡುವುದಿಲ್ಲ ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ರಾಮ ಅವರಿಗೆಲ್ಲ ಸಮಾಧಾನ ಹೇಳಿದ. ಸ್ನೇಹಿತರೆ, ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿಗೆ ನಾನು ಕೃತಜ್ಞ. ಆದರೆ ನಮ್ಮ ತಂದೆಯವರು ಕೊಟ್ಟ ಮಾತನ್ನು ನಾನು ನೆರವೇರಿಸಬೇಕಾಗಿದೆ. ನಮ್ಮ ಚಿಕ್ಕಮ್ಮನ ಆಸೆಯನ್ನು ಈಡೇರಿಸಬೇಕಾಗಿದೆ. ಇದು ನನ್ನ ಕರ್ತವ್ಯ. ಆದ್ದರಿಂದ ದಯವಿಟ್ಟು ಉದ್ರೇಕಗೊಳ್ಳಬೇಡಿ, ಶಾಂತವಾಗಿರಿ ಎಂದ. ನಂತರ ಅವರಿಂದ ನಯವಾಗಿ ಬೀಳ್ಕೊಂಡು ಲಕ್ಷ್ಮಣನ ಜೊತೆಗೂಡಿ ಕೌಸಲ್ಯಾದೇವಿಯ ಅರಮನೆಗೆ ಬಂದ. ಕೌಸಲ್ಯಗೆ ವಿಷಯಗಳೇನೂ ತಿಳಿಯದು. ಅವಳು ದೇವಗೃಹದಲ್ಲಿ ರಾಮನ ಅಭಿವೃದ್ಧಿಯನ್ನು ಕೋರಿ ಪೂಜೆ ಮಾಡುತ್ತಿದ್ದಳು. ರಾಮ ಬಂದುದನ್ನು ನೋಡಿ ಅವಳಿಗೆ ಬಹಳ ಸಂತೋಷವಾಯಿತು. ಮಗನನ್ನು ಕರೆದು ಕುಳ್ಳಿರಿಸಿ ಉಪಚರಿಸಿದಳು. ರಾಮ, ನಿನಗೆ ಈ ದಿನ ಪಟ್ಟಾಭಿಷೇಕ ಆಗುತ್ತದೆ, ನೀನು ಧರ್ಮದಿಂದ ರಾಜ್ಯ ಆಳಬೇಕು ಎಂದು ಬುದ್ಧಿವಾದ ಹೇಳಿದಳು. ರಾಮ ಹೇಳಿದ, ಅಮ್ಮ, ನಿನಗೆ ಪ್ರಿಯವಾಗಲಾರದ ವಿಚಾರವೊಂದನ್ನು ಹೇಳಬೇಕಾಗಿದೆ. ಆದ್ದರಿಂದ ಶಾಂತ ರೀತಿಯಿಂದ ಕೇಳು. ಅಮ್ಮ, ನನಗಿಂದು ಪಟ್ಟಾಭಿಷೇಕ ನಡೆಯುತ್ತಿಲ್ಲ. ನಾನು 14 ವರ್ಷ ಕಾಡಿಗೆ ಹೋಗುತ್ತಿದ್ದೇನೆ ಎಂದ. ಕೌಸಲ್ಯಾದೇವಿ ಈ ಮಾತನ್ನು ಕೇಳಿದ ಕೂಡಲೇ ಬುಡ ಕಡಿದ ಮರದಂತೆ ಜ್ಞಾನ ತಪ್ಪಿ ಬಿದ್ದಳು. ರಾಮನಿಗೆ ಅದನ್ನು ಕೊಂಡು ಗಾಬರಿಯಾಯಿತು. ಅವನು ತಾಯಿಗೆ ಉಪಚಾರ ಮಾಡಿ ಎಚ್ಚರಗೊಳಿಸಿದ. ಕೌಸಲ್ಯವು ಕಣ್ತೆರೆದು, ಮಗು ರಾಮ, ನೀನು ಹೇಳಿದ ಸಂಗತಿ ನಿಜವೇ? ಅಯ್ಯೋ, ಇದೇನು ನನ್ನ ಅದೃಷ್ಟ! ನಿನಗಾಗಿ, ನಿನ್ನ ಏಳಿಗೆಗಾಗಿ ನಾನು ಇಷ್ಟು ದಿನ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಅದಕ್ಕಾಗಿಯೇ ಇಷ್ಟು ದಿನ ಬದುಕಿದ್ದೆ. ಈಗ ನೀನು ನನ್ನ ಕಣ್ಣು ಮುಂದೆಯೇ ಕಾಡಿಗೆ ಹೋಗಬೇಕೆ? ಛೇ, ಇದೇ ಕೈ ದುರ್ಗತಿ ಬಂತು. ಮಗು ರಾಮ, ಬೇಡಪ್ಪ, ಖಂಡಿತ ಈ ಕೆಲಸ ಮಾಡಬೇಡ. ನಿಮ್ಮ ತಾಯಿಯಾದ ನಾನು ಹೇಳುತ್ತಿದ್ದೇನೆ, ನೀನು ಕಾಡಿಗೆ ಹೋಗಕೂಡದು ಎಂದಳು. ರಾಮ ಹೇಳಿದ, ಅಮ್ಮ, ಇದು ತಂದೆಯವರ ಆಜ್ಞೆ, ತಾಯಿ ಕೈಕೇಯಿಯ ಅಭಿಲಾಷೆ. ಇದನ್ನು ಈಡೇರಿಸಲೇಬೇಕು. ವನವಾಸಕ್ಕೆ ಹೆದರಿಕೊಂಡು ಕೇವಲ ರಾಜ್ಯದ ಆಸೆಗಾಗಿ ತಂದೆಯವರ ಮಾತನ್ನು ನಾನೆಂದಿಗೂ ಮೀರಲಾರೆ. ನಾನು ಕಾಡಿಗೆ ಹೋಗದೇ ಇದ್ದರೆ ತಂದೆಯವರು ಕೈಕೇಯಿಗೆ ಕೊಟ್ಟ ವರಕ್ಕೆ ಬೆಲೆಯಾದರೂ ಏನು? ಇಡೀ ಲೋಕವೇ ಅವರಿಗೆ ಅಪಮಾನ ಮಾಡುವುದಿಲ್ಲವೇ? ಇಕ್ಷ್ವಾಕು ಕುಲದವರು ಎಂದಾದರೂ ಕೊಟ್ಟ ಮಾತಿಗೆ ತಪ್ಪುವರೇ? ನಾನು ವಚನಭಂಗ ಮಾಡಲಾರೆ. ಆದ್ದರಿಂದ ನಾನು ಕಾಡಿಗೆ ಹೋಗಿ ಬರುತ್ತೇನೆ, ನೀನು ಆಶೀರ್ವದಿಸು ಎಂದು ಹೇಳಿ ನಮಸ್ಕರಿಸಿದನು. ಕೌಸಲ್ಯಾದೇವಿಯ ದುಃಖವನ್ನು ವರ್ಣಿಸಲು ಸಾಧ್ಯವೇ ಇಲ್ಲ. ಅವಳು ಅಡಿಗಡಿಗೆ ಮೂರ್ಛೆ ಹೋಗುತ್ತಾ, ತನ್ನ ಅದೃಷ್ಟವನ್ನು ಹಳಿದುಕೊಳ್ಳುತ್ತಾ, ಕೈಕೇಯಿಯ ನೀಚ ಬುದ್ಧಿಯನ್ನು ನಿಂದಿಸುತ್ತಾ, ರಾಮನ ಕಲ್ಯಾಣಗುಣಗಳನ್ನು ಹೊಗಳುತ್ತಾ ಪ್ರಲಾಪಿಸುತ್ತಿದ್ದಳು. ರಾಮನು, ಅಮ್ಮ, ಸಂತೈಸಿಕೋ, ಇದು ಕೋಪಕ್ಕೆ ಸಮಯವಲ್ಲ. ತಂದೆಯವರು ಬಹಳ ದುಃಖದಲ್ಲಿದ್ದಾರೆ, ನೀನೇ ಅವರನ್ನು ಸಮಾಧಾನಪಡಿಸಬೇಕು ಎಂದು ಹೇಳಿದನು. ಹಠಾತ್ತಾಗಿ ಬೆಳೆದ ಈ ಬೆಳವಣಿಗೆಗಳಿಂದ ಲಕ್ಷ್ಮಣನಿಗೆ ಭಯಂಕರವಾದ ಸಿಟ್ಟು ಬಂದಿತು. ಇದುವರೆಗೆ ಅವನು ಹೇಗೋ ತಡೆದುಕೊಂಡಿದ್ದ. ಕೌಸಲ್ಯ ಮತ್ತು ಶ್ರೀರಾಮರ ಮಾತುಗಳನ್ನು ಕೇಳಿದ ಮೇಲಂತೂ ಅವನಿಗೆ ತಡೆದುಕೊಳ್ಳಲೇ ಆಗಲಿಲ್ಲ. ಅವನು, ಅಣ್ಣ, ದುಷ್ಟ ಹೆಂಗಸೊಬ್ಬಳ ಮಾತಿಗೆ ಬೆಲೆ ಕೊಟ್ಟು ನೀನು ಕಾಡಿಗೆ ಹೋಗುವುದು ಸರಿಯಲ್ಲ. ಕೈಕೇಯಿ ನಿನ್ನನ್ನು ಕಾಡಿಗೆ ಹೋಗಲು ಹೇಳುವುದರ ಹಿಂದೆ ಅವಳು ಸ್ವಾರ್ಥ ಅಡಗಿದೆಯಲ್ಲವೇ? ತನ್ನ ಸ್ವಂತ ಮಗ ಪಟ್ಟಕ್ಕೆ ಬರಲಿ ಎಂಬ ದುರಾಸೆ ಅವಳದು. ಇಂತಹ ಮಾತಿಗೆ ನೀನು ಬೆಲೆ ಕೊಡಕೂಡದು ಎಂದು ಹೇಳಿದನು. ಆಗ ರಾಮನು, ಲಕ್ಷ್ಮಣ, ಇಲ್ಲಿ ನಾವು ಕೈಕೇಯಿ ಉದ್ದೇಶದ ಬಗ್ಗೆ ಮಾತನಾಡಬಾರದು. ತಂದೆಯವರು ಕೈಕೇಯಿ ಕೊಟ್ಟ ಮಾತಿಗೆ ಬೆಲೆ ಕೊಡಬೇಕು. ನಾವು ಆಡಿದ ಮಾತಿಗೆ ಎಂದೂ ತಪ್ಪಬಾರದು. ಪರಶುರಾಮನು ತನ್ನ ತಂದೆಯ ಆಜ್ಞೆಯನ್ನು ಕೇಳಿ ಸ್ವಂತ ತಾಯಿಯ ತಲೆಯನ್ನೇ ಕಡಿದು ಹಾಕಲಿಲ್ಲವೇ? ಸಗರನ ಮಕ್ಕಳು ತಂದೆಯ ಆಜ್ಞೆಯಂತೆ ಯಜ್ಞಾಶ್ವವನ್ನು ಹುಡುಕಲು 3 ಲೋಕಗಳನ್ನೇ ಪ್ರದಕ್ಷಿಣೆ ಮಾಡಲಿಲ್ಲವೇ? ಆದುದರಿಂದ ತಂದೆಯ ಮಾತು ನಮಗೆ ಆಜ್ಞೆಯ ಸಮಾನ. ನೀನು ಕೋಪವನ್ನು ಬಿಡು. ತಂದೆಯವರನ್ನು, ತಾಯಿಯನ್ನು ನೋಡಿಕೋ. ಕೈಕೇಯಿಯ ಮೇಲೆ ಕೋಪಿಸಿಕೊಳ್ಳಬೇಡ. ಅವಳು ಕೆಟ್ಟು ಹೆಂಗಸು ಎಂದು ಹಳೆಯಬೇಡ. ಪಾಪ, ಇದರಲ್ಲಿ ಅವಳ ತಪ್ಪು ಏನೂ ಇಲ್ಲ. ಅವಳು ಕೆಟ್ಟು ಮಾತು ಆಡಿರುವುದ ಹಿಂದೆ ಎಂದಾದರೂ ಕೇಳಿದ್ದೀಯಾ? ನನ್ನನ್ನು, ನಿನ್ನನ್ನು ಭರತನಂತೆಯೇ ಪ್ರೀತಿಸುತ್ತಿರಲಿಲ್ಲವೇ? ಆದರೂ ಈ ದಿನ ಹೀಗೇಕೆ ಮಾತನಾಡಿದಳೆಂದು ಕೇಳುತ್ತೀಯಲ್ಲವೇ? ಇದನ್ನೇ ದೈವೇಚ್ಛೆ ಎನ್ನುವುದು. ಇಂದು ಕೈಕೇಯಿ ಆಡುತ್ತಿರುವ ಮಾತು ಅವಳದಲ್ಲ, ಅದನ್ನು ದೈವವೇ ಅವಳ ಬಾಯಿಂದ ಹೇಳಿಸುತ್ತಿದೆ. ಇದರ ಹಿಂದಿರುವ ಉದ್ದೇಶ ನಮಗೆ ತಿಳಿಯದು. ಆದ್ದರಿಂದ ದೊಡ್ಡವರು ಆಡಿದ ಮಾತುಗಳು ಸರಿಯೇ ತಪ್ಪೇ ಎಂದು ವಿಮರ್ಶಿಸುವುದಕ್ಕೆ ನಾವು ಹೋಗಬಾರದು. ನೀನು ಕೋಪವನ್ನು ಬಿಟ್ಟು ನನ್ನ ಪ್ರಯಾಣಕ್ಕೆ ಸಿದ್ಧ ಮಾಡು ಎಂದು ಹೇಳಿದನು. ಮತ್ತೆ ಕೌಸಲ್ಯನ ಕುರಿತು, ಅಮ್ಮ, ನನಗೆ ಆಶೀರ್ವಾದ ಮಾಡು ಎಂದು ಹೇಳಿ ನಮಸ್ಕರಿಸಿದನು. ಕೌಸಲ್ಯೆಯು, ಮಗು, ವಿಶ್ವಾಮಿತ್ರರು ನಿನಗೆ ಅನುಗ್ರಹಿಸಿದ ಅಸ್ತ್ರಗಳು ನಿನ್ನನ್ನು ಸದಾ ಕಾಪಾಡಲಿ. ಅರಣ್ಯದಲ್ಲಿರುವ ಸಮಿತ್ತುಗಳು, ದರ್ಭೆಗಳು, ಪವಿತ್ರಗಳು, ಅಗ್ನಿವೇದಿಕೆಗಳು, ಆಶ್ರಮಗಳು, ಬೆಟ್ಟಗಳು, ನದಿಗಳು, ಗಿಡಮರಗಳು, ಪಶುಪಕ್ಷಿ ಪ್ರಾಣಿಗಳು ನಿನ್ನನ್ನು ಕಾಪಾಡಲಿ. ಕಾಡಿನಲ್ಲಿ ನಿನಗೆ ಯಾವ ವಿಪತ್ತೂ ಬಾರದಿರಲಿ. ಕಾಡಾನೆ, ಸಿಂಹ, ಹುಲಿ ಮುಂತಾದ ಕ್ರೂರ ಪಾರೆಗಳು ನಿನಗೆ ತೊಂದರೆ ಉಂಟು ಮಾಡದಿರಲಿ. ಅಗ್ನಿ ವಾಯುಗಳು ನಿನ್ನನ್ನು ಕಾಪಾಡಲಿ ಎಂದು ಆಶೀರ್ವದಿಸಿದಳು.
ರಾಮನು ಅವಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಲಕ್ಷ್ಮಣನೊಡನೆ ತನ್ನ ಅರಮನೆಗೆ ಹಿಂತಿರುಗಿದನು.